ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇದಕ್ಕೆ ಕಾರಣವೂ ಇದೆ. ಆ ಕಾರಣ ಏನು ಅಂತ ಮುಂದೆ ತಿಳಿಸ್ತೀನಿ. ರಾಯರನ್ನ ನಮ್ದವ್ರ ಕೈ ಯಾವತ್ತೂ ಬಿಡಲ್ಲ. ರಾಯರು ಏನೆಲ್ಲ ಮಾಡಿದ್ದಾರೆ, ಅವ್ರು ಮಾಡಿರೋ ಪವಾಡಗಳು ಏನೆಲ್ಲ ಇದೆ, ಇವನ್ನೆಲ್ಲ ಕೇಳಿದ್ದೀರಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೆ, ರಾಯರಿಗೆ ಈ ರೀತಿ ಸೇವೆ ಮಾಡಿ. ನಿಮಗೆ ಹತ್ತಿರವಾಗಿ ಯಾವುದಾದ್ರೂ ರಾಯರ ಸನ್ನಿಧಿ ಇದ್ದರೆ ವಾರಕ್ಕೊಂದು ಸಲ ರಾಯರ ಸನ್ನಿಧಿಗೆ ಹೋಗಿ, ಇದರಿಂದ ಏನೆಲ್ಲ ಪ್ರತಿಫಲ ಸಿಗತ್ತೆ, ಈ ರೀತಿ ಹಲವಾರು ವಿಷಯ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಆದರೆ ಈಗ ಪ್ರತ್ಯಕ್ಷವಾಗಿ ಒಂದು ಘಟನೆ ನಡೆದಿದೆ. ಆಗಲ್ಲ ಅಂತ ಎಲ್ಲರೂ ಕೈ ಬಿಟ್ಟರು. ಆದರೆ ರಾಯರು ಅವ್ರ ಕೈ ಹಿಡ್ದಿದ್ದಾರೆ. ಹೇಳ್ತಾರಲ್ಲ, ಯಾರು ನಮ್ಮ ಜೊತೇಲಿ ಇಲ್ಲ ಅಂದಾಗ ರಾಯರು ನಮ್ಮ ಜೊತೇಲಿ ಇರ್ತಾರೆ ಅಂತ. ಮುಂದೆ ಏನು ಅಂತ ಜೀವನದ ಮೇಲೆ ಭಯ ಬಂದಾಗ, ನಿಮಗೆ ದಾರಿನೇ ಕಾಣಿಸ್ದೆ ಆಗೋ ಸಮಯದಲ್ಲಿ ರಾಯರು ಬೆಳಕಾಗಿ ನಿಂತ್ಕೊತಾರೆ. ಆಗ ದಾರಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, MBBS ಓದ್ತಾ ಇದ್ದ ಒಬ್ಬ ವಿದ್ಯಾರ್ಥಿ, ಇವ್ರಿಗೆ ಒಂದು ಸಂಕಷ್ಟ ಎದುರಾಯಿತು. ಈ ವಿದ್ಯಾರ್ಥಿ 4ನೇ ವರ್ಷದ ಫೈನಲ್ ಇಯರ್ MBBS ಓದ್ತಾ ಇದ್ರು. ಇವ್ರ ಜೀವನದಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇವ್ರಿಗೊಂದು ಕಾಯಿಲೆ ಎದುರಾಗತ್ತೆ. ಈ ಕಾಯಿಲೆ ಎಂಥೋದಂದರೆ, ಇಡೀ ಭಾರತದಲ್ಲೇ ಬರೀ 20 ಜನಕ್ಕೆ ಈ ರೀತಿ ಕಾಯಿಲೆ ಕಾಣಿಸ್ಕೊಳ್ಳುತ್ತಂತೆ. ವಯಸ್ಸಾದವ್ರಿಗೆ ಕಾಣಿಸ್ಕೊಳೋ ಕಾಯಿಲೆ ಅಂತೆ ಇದು. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಹುಡುಗಿಗೆ ಈ ಕಾಯಿಲೆ ಎದುರಾಯಿತು. ಇದರಿಂದ ಈ ಹುಡುಗಿಗೆ ತುಂಬಾನೇ ಸಮಸ್ಯೆ ಎದುರಾಯಿತು. ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಕೂತ್ಕೊಂಡಿರೋ ಜಾಗದಲ್ಲೇ ಇರಬೇಕಾಗಿತ್ತು. ಹಾಸ್ಪಿಟ್ಲಿಗೂ ಹೋಗ್ತಾರೆ, ಆದರೆ ಅವರು ಗ್ಯಾರಂಟಿ ಕೊಡಲಿಲ್ಲ. 20 ದಿನ ICUಯಲ್ಲಿ ಇಟ್ಕೊಳ್ತಾರೆ. ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ದೇವ್ರನ್ನ ನಂಬಿ ಈ ರೀತಿ ಹೇಳಿ ಕಳಿಸ್ಬಿಡ್ತಾರೆ. ಆಗ ಹುಡುಗಿಗೆ ನಂಬಿಕೆ ಅನ್ನೋದೇ ಹೋಗ್ಬಿಡ್ತು. ಇಷ್ಟು ದಿನದಿಂದ ಅವಳು ಜೀವಿಸ್ತಾ ಇದ್ದಿದ್ದ ಜೀವನನೇ ಒಂಥರ ಇತ್ತು. ಪ್ರಪಂಚನೆಲ್ಲ ನೋಡ್ತಾ ಇದ್ಲು, ಸುತ್ತುತ್ತಾ ಇದ್ಲು. ಆಗ ಒಂದೇ ಕಡೆ ಇರಬೇಕು, 4 ಮೂಲೆಯಲ್ಲಿ ಜೀವನ ಸಾಗಿಸ್ಬೇಕು. ಈ ರೀತಿ ಆದಾಗ ಆಕೆ ಮನಸ್ಥಿತಿ ಯಾವ ರೀತಿ ಆಗಿತ್ತು ಅಂದರೆ, ನಂಬಿಕೆ ಬಿಟ್ಬಿಟ್ಲು, ಕನಸು ಕಾಣೋದನ್ನ ಬಿಟ್ಲು, ಆಸೆನೇ ಬಿಟ್ಬಿಟ್ಲು. ಆಗ ರಾಯರ ಸನ್ನಿಧಿಗೆ ಹೋದ್ರು. ಆಗ ಅವ್ರು ಹೇಳಿದ್ರಂತೆ, 5 ವಾರ ಬಂದು ರಾಯರಿಗೆ ಈ ರೀತಿ ಸೇವೆ ಸಲ್ಲಿಸಿ ಹೋಗಿ ಅಂತ. ಆಗ ಇವ್ರಿಗೆ ಇದೊಂದು ದಾರಿ ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಅದೇ ರೀತಿ 3 ವಾರ ರಾಯರ ಸನ್ನಿಧಿಗೆ ಹೋದ್ರಂತೆ. ಆ ಹುಡುಗಿ ಒಂದು ದಿನ ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಮನಸ್ಸಿಗೆ ತುಂಬ ಬೇಜಾರಾಗಿ, ಯಾಕೆ ನನಗೆ ಈ ರೀತಿ ಆಗಿದೆ, ನನಗಿವತ್ತೇನಾದರೂ ಆಗಲಿ, ನಾನು ಕೆಳಗೆ ಬಿದ್ದು ನನ್ನ ತಲೆಗೆ ಏಟಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇವತ್ತೇನೋ ಒಂದು ಆಗಲೇಬೇಕು, ಈ ರೀತಿ ರಾಯರನ್ನ ಕೇಳ್ಕೊತಾಳಂತೆ. ಆಗ ಇದ್ದಕ್ಕಿದ್ದಾಗೆ ಎದ್ದು ನಿಂತ್ಕೊತಾಳಂತೆ, ಓಡಾಡೋದಕ್ಕೆ ಶುರು ಮಾಡ್ತಾಳೆ. ನೋಡಿ ಎಲ್ರಿಗೂ ತುಂಬಾ ಆಶ್ಚರ್ಯ ಆಯಿತು. ಒಂದು ಕಡೆ ಡಾಕ್ಟರ್ಸು ಕೈ ಬಿಟ್ಟಿದ್ರು, ಇನ್ನೊಂದು ಕಡೆ ಮನೆಯವರು ನಂಬಿಕೆ ಕಳ್ಕೊಂಡಿದ್ರು. ಇವ್ರಿಗೆ ದಾರಿನೇ ಕಾಣಿಸ್ದೇ ಆಯಿತು. ಎಲ್ಲ ದಾರಿನೂ ಮುಚ್ಚೋಗಿತ್ತು. ಕಡೆಗೆ ರಾಯರ್ನ ನಂಬಿ ಕತ್ಲಲ್ಲಿದ್ದವ್ರಿಗೆ ಬೆಳಕು ತಂದು ಕೊಟ್ರು. ದಾರಿನೇ ಕಾಣದೇ ಇರೋರಿಗೆ ದಾರಿ ತೋರಿಸಿದ್ರು. ರಾಯರಾಗಿದ್ದಾಗ ಎಷ್ಟೋ ಪವಾಡ ಮಾಡಿದ್ರು. ನಾವು ಅದನ್ನೆಲ್ಲ ಕೇಳಿದ್ದೀವಿ. ನಮ್ಗೆ ಗೊತ್ತಿಲ್ದಿರ ಎಷ್ಟೋ ಪವಾಡಗಳು ನಡೀತಾ ಇದೆ. ನಾವು ಇಷ್ಟು ದಿನದಿಂದ ಕೇಳಿದ್ವಿ, ಈಗ ಪ್ರತ್ಯಕ್ಷ ಸಾಕ್ಷಿನೂ ನೋಡ್ತಾ ಇದ್ದೀವಿ. ಸುಮ್ಮನೆ ಹೇಳಲ್ಲ, ರಾಯರ ಸನ್ನಿಧಿಗೆ ಹೋಗಿ ರಾಯರ ಸೇವೆ ಮಾಡಿ ಅಂತ. ಇದರಿಂದ ಎಷ್ಟೋ ಜನರ ಜೀವನ ಬದಲಾಗಿದೆ. ಅದರಲ್ಲಿ ಇದೂ ಒಂದು ಉದಾಹರಣೆ. ನಾವು ರಾಯರನ್ನ ಏನು ಕೇಳ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ. ನಾನು ಮಾಡೋ ಕೆಲಸದಲ್ಲಿ ಸಹಾಯ ಮಾಡು ಅಂತ ಕೇಳಬೇಕೇ ಹೊರತು, ಏನು ಮಾಡ್ದಿರಾ ನನಗೆ ಒಳ್ಳೇದಾಗಬೇಕು ಅಂತ ಹೋದರೆ ಏನು ಪ್ರಯೋಜನ ಆಗಲ್ಲ. ನೀವು ಎಲ್ಲ ಮಾಡಿನೂ ನಿಮ್ಗೇನು ಯಶಸ್ಸು ಸಿಗಲಿಲ್ಲ ಅಂದರೆ, ಆಗ ರಾಯರು ನಿಮ್ಮ ಜೊತೆಲಿ ನಿಂತ್ಕೊತಾರೆ. ನೀವೇನು ಮಾಡ್ದಿರಾ, ಕಷ್ಟಪಡ್ದಿರಾ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೇದು ಮಾಡು ಅಂದರೆ ಏನು ಪ್ರಯೋಜನ ಆಗಲ್ಲ. ರಾಯರನ್ನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಈ ರೀತಿ ಹಲವಾರು ಉದಾಹರಣೆ ನಮಗೆ ಸಿಗ್ತಾನೇ ಇರುತ್ತೆ. ಈ ರೀತಿ ಇನ್ನೂ ಹಲವಾರು ವಿಷಯಗಳು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ. ರಾಯರಿಗೆ ಯಾವ್ಯಾವ ರೀತಿ ಸೇವೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.